ಸ್ನೇಹಿತರೆ, ನಮ್ಮ ಅಜ್ಜಿ ಅಮ್ಮಂದಿರು ಸಂಜೆ ಆದ ಕೂಡಲೇ ಮೊದಲಿಗೆ ಮಾಡುವ ಕೆಲಸ ಯಾವುದು ಗೊತ್ತೇ? ದೇವರ ಮುಂದೆ ದೀಪ ಹಚ್ಚುವುದು. ಆದರೆ ಅವರು ಯಾಕೆ ಇಷ್ಟು ಮಹತ್ವ ಕೊಡುತ್ತಿದ್ದರು? ಸಂಜೆ ದೀಪ ಹಚ್ಚುವುದು ಕೇವಲ ಒಂದು ಆಚರಣೆಯೇ ಅಥವಾ ಅದರ ಹಿಂದೆ ಆಳವಾದ ಸಂದೇಶವಿದೆಯೇ? ಇಂದಿನ ವಿಡಿಯೋದಲ್ಲಿ ಸಂಜೆ ದೀಪ ಹಚ್ಚುವ ಸಂಪ್ರದಾಯದ ಬಗ್ಗೆ, ಜನಪ್ರಿಯ ನಂಬಿಕೆಗಳು ಮತ್ತು ಅದರ ಜೀವನ ಸಂದೇಶವನ್ನು ತಿಳಿದುಕೊಳ್ಳೋಣ. ಸಂಜೆ ದೀಪ ಹಚ್ಚುವ ಸಂಪ್ರದಾಯ ಸೂರ್ಯ ಅಸ್ತಮಿಸುವ ಸಮಯವನ್ನು ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಮತ್ತು ನೆಮ್ಮದಿಯ ಸಮಯವೆಂದು ಪರಿಗಣಿಸಲಾಗುತ್ತದೆ. ಆ ಸಮಯದಲ್ಲಿ ದೀಪ ಹಚ್ಚಿ ದೇವರನ್ನು ಸ್ಮರಿಸುವುದು ಅನೇಕ ಮನೆಗಳಲ್ಲಿ ಇಂದಿಗೂ ಮುಂದುವರೆದಿರುವ ಸುಂದರ ಸಂಪ್ರದಾಯ. ಮೊದಲಿಗೆ ದೀಪ ಎಂದರೇನು, ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ದೀಪ ಎಂದರೆ ಕೇವಲ ಜ್ಯೋತಿಯಲ್ಲ, ಅದು ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ, ಭಕ್ತಿಯ ಸಂಕೇತ ಮತ್ತು ಆಸೆಯ ಸಂಕೇತ. ಕತ್ತಲನ್ನು ಹೋಗಲಾಡಿಸುವ ಬೆಳಕಿನಂತೆ ನಮ್ಮ ಜೀವನದಲ್ಲೂ ಒಳ್ಳೆಯ ಚಿಂತನೆ ಮೂಡಲಿ ಎಂಬ ಸಂದೇಶವನ್ನು ದೀಪ ನೆನಪಿಸುತ್ತದೆ. ಹಿರಿಯರ ನಂಬಿಕೆಯ ಪ್ರಕಾರ ಸಂಜೆ ದೀಪ ಹಚ್ಚುವುದರ ಮಹತ್ವವನ್ನು ತಿಳಿಯೋಣ. 1. ಮನಸ್ಸಿಗೆ ನೆಮ್ಮದಿ. ದೀಪದ ಮುಂದೆ ಕೆಲ ನಿಮಿಷ ಶಾಂತವಾಗಿ ಕುಳಿತು ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಹಲವರು ಹೇಳುತ್ತಾರೆ. 2. ಕುಟುಂಬ ಒಗ್ಗಟ್ಟಾಗಿ ಸೇರುವ ಸಮಯ. ಸಂಜೆ ದೀಪ ಹಚ್ಚಿದಾಗ ಕುಟುಂಬದವರು ಒಂದೇ ಸ್ಥಳದಲ್ಲಿ ಸೇರಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಕೆಲವು ಮನೆಗಳಲ್ಲಿ ಇರುತ್ತದೆ. ಇದು ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. 3. ಕೃತಜ್ಞತೆಯ ಅಭ್ಯಾಸ. ದಿನವಿಡೀ ಸಿಕ್ಕ ಅವಕಾಶಗಳು, ಆರೋಗ್ಯ ಮತ್ತು ಕುಟುಂಬಕ್ಕಾಗಿ ದೇವರಿಗೆ ಧನ್ಯವಾದ ಹೇಳುವ ಸುಂದರ ಕ್ಷಣವಾಗಬಹುದು. 4. ಉತ್ತಮ ಚಿಂತನೆ. ದೀಪದ ಬೆಳಕನ್ನು ನೋಡುತ್ತಾ ಕೆಲ ಕ್ಷಣ ಮೌನವಾಗಿ ಕುಳಿತರೆ ಮನಸ್ಸು ಶಾಂತವಾಗಲು ಸಹಾಯವಾಗಬಹುದು. ದೀಪದ ಮಹತ್ವವನ್ನು ಒಂದು ಸಣ್ಣ ಕಥೆಯ ಮುಖಾಂತರ ತಿಳಿಯೋಣ. ಒಬ್ಬ ಅಜ್ಜಿ ಪ್ರತಿದಿನ ಸಂಜೆ ಸಮಯಕ್ಕೆ ಸರಿಯಾಗಿ ದೀಪ ಹಚ್ಚುತ್ತಿದ್ದರು. ಅದಕ್ಕೆ ಮೊಮ್ಮಗ ಕೇಳಿದ, ಅಜ್ಜಿ, ದೇವರಿಗೆ ದೀಪ ಯಾಕೆ ಬೇಕು? ಅಜ್ಜಿ ನಗುತ್ತಾ ಹೇಳಿದರು, ದೇವರಿಗೆ ದೀಪದ ಬೆಳಕು ಬೇಕಾಗಿಲ್ಲ ಮಗನೇ. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಬೆಳಕು ಬೆಳಗಬೇಕು. ದೀಪ ಹಚ್ಚುವಾಗ ನಾವು ಕೋಪ, ಅಸೂಯೆ ಮತ್ತು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆಯದನ್ನು ಯೋಚಿಸಬೇಕು ಎಂಬುದನ್ನು ಈ ಸಂಪ್ರದಾಯ ನೆನಪಿಸುತ್ತದೆ. ಮೊಮ್ಮಗನಿಗೆ ಆ ದಿನ ಒಂದು ದೊಡ್ಡ ಜೀವನದ ಪಾಠ ಸಿಕ್ಕಿತು. ಸ್ನೇಹಿತರೆ, ದೀಪ ಹಚ್ಚುವುದಕ್ಕಿಂತ ಮುಖ್ಯವಾದದ್ದು ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಹಿರಿಯರಿಗೆ ಗೌರವ, ಬಡವರಿಗೆ ಸಹಾಯ, ಸತ್ಯದ ಜೀವನ. ಇವುಗಳೇ ನಮ್ಮ ಜೀವನವನ್ನು ನಿಜವಾದ ಅರ್ಥದಲ್ಲಿ ಬೆಳಗಿಸುತ್ತವೆ. ಸ್ನೇಹಿತರೆ, ಸಂಜೆ ದೀಪ ಹಚ್ಚುವ ಸಂಪ್ರದಾಯ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ನಮ್ಮನ್ನು ಪ್ರತಿದಿನ ಕೆಲ ಕ್ಷಣ ಶಾಂತವಾಗಿ ದೇವರನ್ನು ಸ್ಮರಿಸಲು, ಕೃತಜ್ಞತೆಯಿಂದ ಬದುಕಲು ಮತ್ತು ಒಳ್ಳೆಯ ಜೀವನ ಮೌಲ್ಯಗಳನ್ನು ಪಾಲಿಸಲು ಪ್ರೇರೇಪಿಸುವ ಒಂದು ಸುಂದರ ಅಭ್ಯಾಸ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ಮತ್ತು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಮನೆ ಸದಾ ಶಾಂತಿ, ಪ್ರೀತಿ ಮತ್ತು ಸಂತೋಷದಿಂದ ತುಂಬಿರಲಿ.